ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ. VAO, BMTC, PSI ಎಕ್ಸಾಮ್ಗಳಿಗೆ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಯಾವಾಗ ಎಕ್ಸಾಮ್ ಆಗಬಹುದು ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಯಮ, ಸಹಾಯಕ ಲೆಕ್ಕಿಗ, ಸಹಾಯಕ ಸಂಚಾರ ನಿರೀಕ್ಷಕ ಮತ್ತು ಪೇದೆ, ಕುಶಲಕರ್ಮಿ, ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಿದ್ದವರಿಗೆ ಜುಲೈ 12, 13, 14 ಈಗ ನೋಡಿ ನಾವು ಮೇ ಎಂಡಲ್ಲಿದ್ದೀವಿ. ನಿಮಗೆ ನೆಕ್ಸ್ಟ್ ಜೂನಲ್ಲಿ 1 ಮಂತ್ ಟೈಮ್ ಇದೆ. 12, 13, 14 ಎಕ್ಸಾಮ್ ಆಗಬಹುದು ಅಂತ ತಾತ್ಕಾಲಿಕವಾಗಿ ಪರೀಕ್ಷಾ ದಿನಾಂಕವನ್ನು ಅನೌನ್ಸ್ ಮಾಡಿದ್ದಾರೆ. ಒಟ್ಟು 36 ಪೋಸ್ಟ್ಗಳಿಗೆ ಆನ್ಲೈನ್ ಅಪ್ಲಿಕೇಶನ್ನ ಕರೆದಿದ್ರು. ನೆಕ್ಸ್ಟ್ ಸೆಕೆಂಡ್ ಡಿಪಾರ್ಟ್ಮೆಂಟ್ ಬಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ BWSSBಲಿ ಇದೇ ವರ್ಷ ನೋಟಿಫಿಕೇಶನ್ ಆಗಿತ್ತು. ಫೆಬ್ರವರಿಯಲ್ಲಿ ಒಟ್ಟು 64 ಹುದ್ದೆಗಳಿಗೆ ಆಗಸ್ಟ್ 11 ಎಕ್ಸಾಮ್ ಆಗಬಹುದು ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಬಂದು ಬೃಹತ್ ನೇಮಕಾತಿ ನಮ್ಮ BMTC ಕಡೆಯಿಂದ ಒಟ್ಟು 2500 ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ನ ಕರೆದಿದ್ರು ಅಲ್ವಾ. ಕಂಡಕ್ಟರ್ ಹುದ್ದೆಗಳಿಗೆ ಮತ್ತು ದರ್ಜೆ 3 ಮೇಲ್ವಿಚಾರಕೇತರ ಹುದ್ದೆಗಳಿಗೆ ಅಪ್ಲಿಕೇಶನ್ನ ಕರೆದಿದ್ದು ಏಪ್ರಿಲಲ್ಲಿ ಇದು ನೋಟಿಫಿಕೇಶನ್ ಆಗಿದ್ದು ಸೆಪ್ಟೆಂಬರ್ 1ನೇ ತಾರೀಕು ಎಕ್ಸಾಮ್ ಆಗಬಹುದು ಅಂತ ತಾತ್ಕಾಲಿಕ ಪರೀಕ್ಷಾ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಇದಾದಮೇಲೆ ಬಂದು ಬಹುನಿರೀಕ್ಷಿತ PSI ಹುದ್ದೆಗಳಿಗೆ ಯಾವಾಗ ಡೇಟ್ ಅನೌನ್ಸ್ ಅಂತ ನೋಡೋದಾದರೆ ಸೆಪ್ಟೆಂಬರ್ 22 ಪರೀಕ್ಷೆ ನಡೆಸಬಹುದು ಅಂತ ತಾತ್ಕಾಲಿಕ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಒಟ್ಟು 402 ಹುದ್ದೆಗಳು ಇದು ಆಗಿದೆ. 5ನೇ ಪಾಯಿಂಟ್ ನೋಡೋದಾದರೆ ಕಂದಾಯ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ ಫಾರ್ಮ್ ಆಗಿದ್ದಂತಹ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅಕ್ಟೋಬರ್ 27 ಎಕ್ಸಾಮ್ ಆಗಬಹುದು ಅಂತ ತಿಳಿಸಿದ್ದಾರೆ. 1000 ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ನ ಕರೆದಿದ್ರು. ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಆಗಿದ್ದು ಮೇ 15ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕೋದಕ್ಕೆ ಚಾನ್ಸಸ್ ಇತ್ತು ಮತ್ತು ಇದೊಂದು ಬೃಹತ್ ನೇಮಕಾತಿ ಅಂತಲೇ ಹೇಳಬಹುದು. ಬಹಳಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ. ಒಂದು ಲೆಕ್ಕದ ಪ್ರಕಾರ 9 ಲಕ್ಷ ಅಂತ ಹೇಳಿದರು. ಡೇಟ್ ಎಕ್ಸ್ಟೆಂಡ್ ಆದಮೇಲೆ ಅದು ಇನ್ನೂ ಎಷ್ಟು ಮಟ್ಟಿಗೆ ಹೋಗಿ ತಲುಪಿದೆಯೋ ಗೊತ್ತಿಲ್ಲ. ಮತ್ತು 9 ಲಕ್ಷ ಅಂದಿದ ತಕ್ಷಣ ಎದುರುಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದರಲ್ಲಿ ಒಂದಷ್ಟು ಲಕ್ಷ ಜನ ಎಕ್ಸಾಮ್ದು ಫೀಸ್ ಪೇಮೆಂಟ್ ಮಾಡಿಲ್ಲ ಅಂತ ತಿಳಿಸಿದ್ದಾರೆ. ಮತ್ತು ಈಗ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಎಷ್ಟು ಜನ ಪೇಮೆಂಟ್ ಮಾಡಿರ್ತಾರೋ ಮಾಡಿರೋದಿಲ್ವೋ, ಒಂದಷ್ಟು ಜನದ್ದು ಅವ್ರ ಅಪ್ಲಿಕೇಶನಲ್ಲಿ ಏನಾದರೂ ಮಿಸ್ಟೇಕ್ ಇರುತ್ತೆ. ಮತ್ತು ನಿಮಗೆ ಅಪ್ಲಿಕೇಶನ್ ಹಾಕಿದ ಮೇಲೆ ಎಕ್ಸಾಮ್ಗಳು ಎಷ್ಟಿರುತ್ತೋ ಅಷ್ಟು ಜನ ಅಟೆಂಪ್ಟ್ ಮಾಡಲ್ಲ. ಒಂದಷ್ಟು ಜನ ಎಕ್ಸಾಮ್ಗಳನ್ನ ಅಟೆಂಪ್ಟ್ ಮಾಡೋಕ್ಕೆ ಆಗೋದಿಲ್ಲ. ಅವರೆಲ್ಲ ಅಟೆಂಪ್ಟ್ ಮಾಡಲ್ಲ. ಎಕ್ಸಾಮ್ ಬರೆದವರೆಲ್ಲ ಪಾಸ್ ಆಗೋದಿಲ್ಲ. ಎಕ್ಸಾಮ್ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ತಲೆ ಕೇಳಿಸ್ಕೊಳ್ದಿರೆ ನೀವು ನಿಮ್ಮ ಹಾರ್ಡ್ ವರ್ಕ್ನ ಮಾಡ್ತಾಯಿರಿ. ನಿಮಗೆ ಅದ್ರ ಬಗ್ಗೆ ಬುಕ್ಸ್ಗಳಿತ್ತು, ಕ್ವಶನ್ ಪೇಪರ್ಸ್ಗಳಿತ್ತು ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅದು ಸಿಗುತ್ತೆ. ಮತ್ತು ಇದೊಂದು ಸುವರ್ಣಾವಕಾಶ. ಮತ್ತೆ ಈ ಥರ ಚಾನ್ಸ್ಗಳು ಸಿಗೋದಿಲ್ಲ. ಅಪ್ಲಿಕೇಶನ್ ಹಾಕಿದ್ದವರೆಲ್ಲರೂ ಎಕ್ಸಾಮ್ನ ಅಟೆಂಡ್ ಮಾಡಿ ನಿಮ್ಮ ಲಕ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆಲ್ಲ ನಿಮಗೆ ಹಾರ್ಡ್ ವರ್ಕ್ ಚೆನ್ನಾಗಿರಬೇಕು. ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಿದ್ರೆ ಮಾತ್ರ ಇದು ಆಗೋಂಥದ್ದು. ಲಕ್ಕಲ್ಲಿ ಆಗೋದು ತುಂಬ ಕಮ್ಮಿ. ಏನೇ ಇದ್ರೂ ನಿಮ್ಮ ಎಫರ್ಟ್ ಇರಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಇದು ಎಲ್ಲರಿಗೂ ಅನ್ವಯಿಸೋದಿಲ್ಲ. ಯಾರಿಗೆ ಅನ್ವಯಿಸುತ್ತೋ ಅಂಥವರಿಗೆ ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಕಡ್ಡಾಯ ಕನ್ನಡ ಪರೀಕ್ಷೆ ಕೆಲವು ಹುದ್ದೆಗಳಿಗೆ ಬರಿಬೇಕಾಗತ್ತೆ, ಕೆಲವು ಹುದ್ದೆಗಳಿಗೆ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇದು ಯಾರಿಗೆ ಅನ್ವಯಿಸುತ್ತೋ ಅವರು ವೆಯ್ಟ್ ಮಾಡ್ತಾಯಿರಿ. ಮುಂದಿನ ದಿನಗಳಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ದಿನಾಂಕದ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇದಿಷ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಇನ್ಫಾರ್ಮೇಷನ್ ಆಗಿದೆ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.